ಸ್ನೇಹಿತರೆ, ದೇಶದ ಶಿಕ್ಷಣ ಮಂತ್ರಿಯಾಗಿದ್ದ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಪಿಎಂ ನರೇಂದ್ರ ಮೋದಿ ಅವರಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಅದು ರಾಷ್ಟ್ರಪತಿ ಭವನಕ್ಕೂ ಹೋಗಿದೆ, ಅಂಗೀಕಾರ ಕೂಡ ಆಗಿದೆ. ಈ ಮೂಲಕ ಜಿರಳೆ ಪಾರ್ಟಿಯವರು ಸರ್ಕಾರದ, ಅದರಲ್ಲೂ ಕೂಡ ಮೋದಿ ಅವರ ಅತ್ಯಂತ ಆಪ್ತ ವಲಯದ ಟಾಪ್ ಲೀಡರ್ ಅನ್ನೇ, ಅಮಿತ್ ಶಾರ ಟ್ರಸ್ಟೆಡ್ ಲೆಫ್ಟಿನೆಂಟ್ ಅನ್ನೇ ಕೆಳಗಿಳಿಯೋ ರೀತಿ ಮಾಡಿದ್ದಾರೆ. ಗಮನಿಸಿ, ಮೋದಿ ಸರ್ಕಾರದಲ್ಲಿ ಕಳೆದ 12 ವರ್ಷಗಳಲ್ಲಿ ಇದು ಪ್ರತಿಭಟನೆಗೆ ಮೊದಲ ವಿಕೆಟ್ ಬಿದ್ದಿರೋದು. ಇದಕ್ಕಿಂತ ಮುಂಚೆ MJ ಅಕ್ಬರ್ ಅವರನ್ನ ರಾಜೀನಾಮೆ ಕೊಡಿಸಿದ್ರು ಕೂಡ, ಮಿನಿಸ್ಟರ್ ಆಗಿದ್ದವರನ್ನ, ಇಷ್ಟು ದೊಡ್ಡ ಪ್ರತಿಭಟನೆ ಎಲ್ಲ ಆಗೋ ಲೆವೆಲ್ಗೆ ಹೋಗಿರಲಿಲ್ಲ. ಇನ್ನೂ ಕೂಡ ಮೀಟು ಆರೋಪ ಬಂದಿತ್ತು MJ ಅಕ್ಬರ್ ಅವ್ರ ಮೇಲೆ. ಅವ್ರನ್ನ ರಾಜೀನಾಮೆ ತಗೊಂಡು ಕಳಿಸಲಾಗಿತ್ತು ಬೇಗನೆ. ಆದರೆ ಇಷ್ಟು ದೊಡ್ಡ ಪ್ರತಿಭಟನೆಯಾಗಿ ಒಬ್ಬ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿರೋದು ಮೋದಿ ಸರ್ಕಾರದ 12 ವರ್ಷ ಕೇಂದ್ರದಲ್ಲಿ ಹಾಗೂ ಗುಜರಾತ್ನಲ್ಲಿ 12 ವರ್ಷ CM PM ಈ ಇಡೀ ಅವಧಿಯಲ್ಲಿ ಇದು ಮೊದಲ ದೊಡ್ಡ ವಿಕೆಟ್ ಪ್ರತಿಭಟನೆಗೆ ಬೀಳ್ತಾ ಇರೋದು. ಇದಕ್ಕಿಂತ ಹಿಂದೆ ಸಾಕಷ್ಟು ಮಿನಿಸ್ಟರ್ಗಳನ್ನ ಸೈಲೆಂಟ್ ಆಗಿ ಮೋದಿ ಅವರೇ ಬದಿಗೆ ತಳ್ಳಿದ್ದಾರೆ. ಅದು ಕ್ಯಾಬಿನೆಟ್ ರೀಶಫಲ್ ಟೈಮ್ನಲ್ಲಿ ಬೇರೆ ಇಲಾಖೆಗೆ ಹಾಕೋದು ಅಥವಾ ಅವ್ರನ್ನ ಡ್ರಾಪ್ ಮಾಡಿ ಹೊಸಬರನ್ನ ತಗೊಳ್ಳೋದು ರೀಶಫಲ್ ಟೈಮ್ನಲ್ಲೇನೆ ಮಾಡಿದ್ದಾರೆ. ಅದು ಸ್ಮೃತಿ ಇರಾನಿ ಅವರಾಗಿರ್ಬೋದು, ಡಾಕ್ಟರ್ ಹರ್ಷವರ್ಧನ್ ಆಗಿರ್ಬೋದು, ರಮೇಶ್ ಪೋಖ್ರಿಯಾಲ್ ಅವರಾಗಿರ್ಬೋದು, ಅಥವಾ ಕರ್ನಾಟಕದ ಸದಾ ಆನಂದ ಗೌಡ್ರ ಆಗಿರಬಹುದು. ಈ ರೀತಿ ಇನ್ನೂ ಎಕ್ಸಾಂಪಲ್ಸ್ ಕೊಡ್ಬೋದು. ಅವ್ರನ್ನೆಲ್ಲ ಕ್ಯಾಬಿನೆಟ್ ರೀಶಫಲ್ ಟೈಮ್ನಲ್ಲೇ ಡ್ರಾಪ್ ಮಾಡಲಾಗಿತ್ತು. ಈಗ ಮೊದಲ ಬಾರಿಗೆ ಪ್ರತಿಭಟನೆಗೆ ಬಗ್ಗೆ ಮೋದಿ ಸರ್ಕಾರದ ಪ್ರಮುಖ ಮಿನಿಸ್ಟರ್ ರಾಜೀನಾಮೆ ಕೊಡೋ ರೀತಿಯಾಗಿದೆ. ಇದಕ್ಕೆ ಸಿಜೆಪಿಯ ಅಭಿಜಿತ್ ದೀಪ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಸರ್ಕಾರದಲ್ಲಿ, ಮೋದಿ ಸರ್ಕಾರದಲ್ಲಿ ರಾಜೀನಾಮೆಗಳೇ ಆಗಲ್ಲ ಅಂತ ಹೇಳ್ತಾ ಇದ್ರು. ಕೇಳಿದ್ರೆ ಆಗುತ್ತೆ, ಸರ್ಕಾರಕ್ಕೆ ಹೆದರಬಾರದು, ಹೆದರದು ಡೆಮೋಕ್ರಸಿನೇ ಅಲ್ಲ ಅಂತ ಸಿಜೆಪಿಯ ಅಭಿಜಿತ್ ದೀಪ್ಗೆ ಹೇಳಿದ್ರು. ಇನ್ನು ಧರ್ಮೇಂದ್ರ ಪ್ರಧಾನ್ ಲೆಟರ್ನಲ್ಲಿ ಏನಿತ್ತು ಅಂತ ನೋಡಿದ್ರೆ, ನನ್ನ ಯುವ ಸ್ನೇಹಿತರೇ ಅಂತ ಶುರು ಮಾಡಿದ್ದಾರೆ. ಚೆನ್ನಾಗಿ ಕೊಟ್ರಲ್ಲ ಯುವಕರ ನನಗೆ ಅಂತಾನೇನೋ ಗೊತ್ತಿಲ್ಲ, ನನ್ನ ಯುವ ಸ್ನೇಹಿತರೇ ಅಂತಾನೆ ಶುರು ಮಾಡಿದ್ದಾರೆ. ಕಳೆದ 40 ವರ್ಷಗಳಿಂದ ಹೆಚ್ಚು ಕಾಲದಿಂದ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಶಿಕ್ಷಣ ಸುಧಾರಣೆಗೋಸ್ಕರವೇ ನಾನು ಕಂಪ್ಲೀಟ್ಲಿ ತೊಡಗಿಸ್ಕೊಂಡು ಬಂದೆ. ಒಂದು ಬಲಿಷ್ಠ, ಎಲ್ಲರನ್ನ ಒಳಗೊಳ್ಳುವ ಹಾಗೂ ದೂರದೃಷ್ಟಿ ಇರುವ ಶಿಕ್ಷಣ ವ್ಯವಸ್ಥೆಯನ್ನೇ ಬಲಿಷ್ಠ ರಾಷ್ಟ್ರದ ಅಡಿಪಾಯ ಆಗುತ್ತೆ ಅನ್ನೋದು ನನ್ನ ಯಾವಾಗ್ಲೂ ಇರೋ ನಂಬಿಕೆ. ಈ ವಿಚಾರದಲ್ಲಿ ಕೆಲಸ ಮಾಡೋಕೆ ಅವಕಾಶ ಕೊಟ್ಟ PM ನರೇಂದ್ರ ಮೋದಿ ಅವರಿಗೆ ಆಭಾರಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಮೇ 3, 2026 ನಡೆದ ನೀಟ್ UG ಪರೀಕ್ಷೆಯಲ್ಲಿ ಅಕ್ರಮಗಳು ನಡೆದಿರುವುದು ಕಂಡುಬಂತು ನಮಗೆ. ಭಾರತ ಸರ್ಕಾರ ಕೂಡಲೇ ಅದನ್ನ ಗಮನಕ್ಕೆ ತಗೊಂಡು ತನಿಖೆಯನ್ನ CBIಗೆ ಕೊಟ್ವಿ. ಹಾಗೆ ಪರೀಕ್ಷೆಯನ್ನ ರದ್ದು ಮಾಡಿ ಮರು ಪರೀಕ್ಷೆಯ ದಿನಾಂಕವನ್ನ ಕೂಡ ಅನೌನ್ಸ್ ಮಾಡಿದ್ವಿ. ಈ ಟೈಮ್ನಲ್ಲಿ ನಮ್ಮ ಮುಖ್ಯ ಆದ್ಯತೆ ಏನಾಗಿತ್ತು ಅಂದ್ರೆ 20 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಪರೀಕ್ಷೆ ಯಾವುದೇ ತೊಂದರೆ ಇಲ್ಲದೆ ಸುಗಮವಾಗಿ ನಡೆಯಬೇಕು ಅನ್ನೋದಾಗಿತ್ತು. ಇದಕ್ಕಾಗಿ ಇಡೀ ಸರ್ಕಾರವೇ ಒಟ್ಟಾಗಿ ಹೋಲ್ ಆಫ್ ಗವರ್ಮೆಂಟ್ ಅಪ್ರೋಚ್ ಕೆಲಸ ಮಾಡಿದ್ವಿ. ಮೊದಲ ದಿನದಿಂದಲೇ ಇದರ ಜವಾಬ್ದಾರಿಯನ್ನು ನಾನು ತಗೊಂಡೆ. ಯಾವತ್ತೂ ಈ ಪರಿಸ್ಥಿತಿಯಿಂದ ನಾನು ನುಣುಚಿಕೊಳ್ಳೋಕೆ ಹೋಗಲಿಲ್ಲ. ಯಾವುದೇ ಪ್ರತಿಭಾವಂತ ವಿದ್ಯಾರ್ಥಿಯ ಭವಿಷ್ಯ ಪರೀಕ್ಷಾ ಮಾಫಿಯಾದಿಂದ ಹಾಳಾಗಬಾರ್ದು, ಯಾವ ವಿದ್ಯಾರ್ಥಿಗೂ ಅನ್ಯಾಯ ಆಗಬಾರದು ಅನ್ನೋದು ನನ್ನ ಗುರಿಯಾಗಿತ್ತು. ಆದರೂ ಕೂಡ ಈ ಟೈಮ್ನಲ್ಲಿ ವಿದ್ಯಾರ್ಥಿಗಳ ದಿಕ್ಕು ತಪ್ಪಿಸೋಕೆ ಅಂತಲೇ ಒಂದಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಿರೋ ಕೆಲವರು ಅಡ್ಡಿಪಡಿಸೋ ಪ್ರಯತ್ನಗಳನ್ನ ಮಾಡ್ತಾ ಬಂದ್ರು. ಇದರಿಂದ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು. ಕಳೆದ 10 ದಿನಗಳಿಂದ ನಡೀತಾ ಇರೋ ಘಟನೆಗಳನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಇದು ನನಗೇನು ನನ್ನ ವೈಯಕ್ತಿಕ ಪ್ರತಿಷ್ಠೆಯ ವಿಚಾರ ಅಲ್ಲ. ಭಾರತದ ಯುವ ಶಕ್ತಿನೇ ಈ ದೇಶದ ಅಸಲಿ ತಾಕತ್ತು. ದೇಶದ ಯುವ ಶಕ್ತಿ ಯಾವುದೋ ಭ್ರಮೆಯ ಸುಳಿಯಲ್ಲಿ ಸಿಲುಕಿಕೊಳ್ಳೋಕೆ ನಾವು ಬಿಡಲ್ಲ. ಇದೇ ನನ್ನ ಸಂಕಲ್ಪ. ಜಂತರ್ ಮಂತರ್ನಲ್ಲಿ ಹಾಗೂ ಇಡೀ ದೇಶದಲ್ಲಿ ಈಗೇನು ಪರಿಸ್ಥಿತಿ ನಿರ್ಮಾಣ ಆಗಿದೆಯೋ ಇದರ ಲಾಭವನ್ನು ದೇಶ ವಿರೋಧಿ ಶಕ್ತಿಗಳು ಪಡಿಬಾರದು. ದೇಶದ ಒಗ್ಗಟ್ಟು ಹಾಗೆ ಉಳಿಬೇಕು. ಭಾರತದ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ ಕೂಡ ಕಾನೂನು ತೊಡಕಲ್ಲಿ ಸಿಕ್ಕಾಕೊಳ್ಬಾರ್ದು. ನಮ್ಮ ಮಕ್ಕಳು ಅವರ ಟೈಮನ್ನು ಓದಿನ ಕಡೆಗೆ ಕೊಡಬೇಕು, ಕರಿಯರ್ ಕಟ್ಟಿಕೊಳ್ಳೋದರ ಕಡೆಗೆ ಫೋಕಸ್ ಮಾಡಬೇಕು. ಇಷ್ಟೆಲ್ಲ ಯೋಚನೆ ಮಾಡಿ ನಾನು ನನ್ನ ರಾಜೀನಾಮೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಕಳಿಸ್ಕೊಟ್ಟಿದ್ದೀನಿ. ನಾನು ಗೌರವಾನ್ವಿತ ಪ್ರಧಾನಿಯವರ ಮಾರ್ಗದರ್ಶನ, ನಂಬಿಕೆ ಮತ್ತು ನಿರಂತರ ಬೆಂಬಲಕ್ಕಾಗಿ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಪ್ರಭು ಶ್ರೀ ಜಗನ್ನಾಥರ ಆಶೀರ್ವಾದದಿಂದ ನಾನು ಮುಂದೇನೂ ಕೂಡ ಭಾರತ ಮಾತೆ, ಒಡಿಶಾದ ಜನತೆ ಹಾಗೂ ದೇಶದ ಯುವಕರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸೋಕೆ ಕೈಲಾದಷ್ಟು ನನ್ನನ್ನು ನಾನು ಸಮರ್ಪಿಸಿಕೊಳ್ತೀನಿ ಅಂತ ಹೇಳಿ ಲೆಟರ್ ಅನ್ನ ಎಂಡ್ ಮಾಡಿದ್ದಾರೆ ನಿಮ್ಮವ ಧರ್ಮೇಂದ್ರ ಪ್ರಧಾನ್ ಅಂತ. ಈ ಮೂಲಕ ಈ ರೀತಿ ಪ್ರಮುಖ ಸಚಿವರ ರಾಜೀನಾಮೆಯನ್ನ ಪಡೆಯುವ ಮೂಲಕ ಯುವಕರ ಮಾತಿಗೆ ಬೆಲೆ ಕೊಡ್ತೀವಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡೋಕ್ಕೂ ಕೂಡ ಮೋದಿ ಸರ್ಕಾರ ಪ್ರಯತ್ನ ಪಟ್ಟಿದೆ. ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಲ್ಲ ಅಂತ ಕೂಡ ಅವರೀಗ ಹೇಳ್ತಾರೆ ನೆಕ್ಸ್ಟ್. ಆದ್ರೆ ಇಲ್ಲಿಗೆ ಮುಗಿತಾ ಇಲ್ಲ. ಈಗ ಸದ್ಯಕ್ಕೆ ಸಿಜೆಪಿಯವರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಕಾಕ್ರೋಚ್ ಪಾರ್ಟಿ ಮತ್ತು ಅದರ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಅವರು ಈ ಗೆಲುವನ್ನ ನೀಟ್ ರೀ ಎಕ್ಸಾಮ್ ಘೋಷಣೆ ಆದ ಬಳಿಕ ಮೃತಪಟ್ಟ
ವಿದ್ಯಾರ್ಥಿಗಳ ಹೆಸರನ್ನ ಹೇಳಿ ಇವರಿಗೆ ಅರ್ಪಣೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಸಾಕಷ್ಟು ಭಾವನಾತ್ಮಕವಾಗಿತ್ತು ಆ ಸನ್ನಿವೇಶ, ಅದನ್ನು ಹೇಳಿದ್ದಾರೆ ಕಾಕ್ರೋಚ್ ಪಾರ್ಟಿಯವರು. ಜೊತೆಗೆ ವಿದ್ಯಾರ್ಥಿಗಳ ಮೇಲೆ ಬಲ ಪ್ರಯೋಗ ಮಾಡಿದ ಪೊಲೀಸ್ ಅಧಿಕಾರಿಗಳ ಹೆಸರನ್ನು ಉಲ್ಲೇಖಿಸಿ ಹುಷಾರಾಗಿರಿ ನೀವು ಅಂತ ಅವರಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಹೆಸರುಗಳನ್ನು ಉಲ್ಲೇಖಿಸಿ ಮಿನಿಸ್ಟರ್ ರಾಜೀನಾಮೆಯನ್ನು ಪಡೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಯೋಚನೆ ಮಾಡಿ ಅಂತ ಹೇಳಿ ಅವರಿಗೆ ಹೇಳಿದ್ದಾರೆ. ಜೊತೆಗೆ ಸ್ನೇಹಿತರೆ, ಸಿಜೆಪಿ ಇನ್ನೊಂದು ಡಿಮಾಂಡ್ ಕೂಡ ಇದೆ, ಮೃತಪಟ್ಟ ವಿದ್ಯಾರ್ಥಿಗಳಿಗೆ ಅವರ ಫ್ಯಾಮಿಲಿಯವರಿಗೆ ಪರಿಹಾರ ಸಿಗಬೇಕು ಅಂತ. ಸೊ ಮುಂದಿನ ಮಾತುಕತೆ ಈಗ ಸಿಜೆಪಿಯವರೊಂದಿಗೆ, ಸರ್ಕಾರ ಮತ್ತು ಸಿಜೆಪಿಯೊಂದಿಗೆ. ಈ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಮುಖ್ಯ ಬೇಡಿಕೆ ಆಗಿತ್ತಲ್ಲ, ಅದು ಆಗಿದೆ. ಈಗ ನೆಕ್ಸ್ಟ್ ಎಕ್ಸಾಮ್ ವಲಯವನ್ನ, ಈ ಎಕ್ಸಾಮ್ ಮಾಫಿಯಾವನ್ನು ಸಂಪೂರ್ಣ ನಾಶ ಮಾಡಿ ಎಕ್ಸಾಮ್ ವಲಯವನ್ನೇ ಕಂಪ್ಲೀಟಾಗಿ, ಎಕ್ಸಾಮಿನೇಷನ್ ಸಿಸ್ಟಮನ್ನು ಕಂಪ್ಲೀಟಾಗಿ ಯಾವುದೇ ಮೋಸ ಅನ್ಯಾಯ ನಡೆಯದಂತೆ ನಡೆಸೋಕೆ ಯಾವ ರೀತಿ ಬಲಪಡಿಸಬಹುದು. ಹಾಗೆ NTA ಆಗಿರೋ ದೊಡ್ಡ ಮೇಜರ್ ಸರ್ಜರಿ, ಈಗ 47 ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿದೆ ಸರ್ಕಾರ ಅನ್ನೋ ಮಾಹಿತಿ ಬಂತಲ್ವಾ. ಸೊ ಅದಕ್ಕೆ ಸಂಬಂಧಪಟ್ಟಂತೆ, ಹಾಗೂ ಪ್ರತಿಭಟನೆ ವೇಳೆ ಬಲ ಪ್ರಯೋಗ ಮಾಡಿದ ಅಧಿಕಾರಿಗಳ ಮೇಲೆ ಕ್ರಮ, ಹಾಗೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರ ಮೇಲೆ ಹಾಕಲಾಗಿರೋ ಪೊಲೀಸ್ ಕೇಸಸ್ಸನ್ನು ರಿಮೂವ್ ಮಾಡೋದು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಹಂತದ ಮಾತುಕತೆ ನಡೆಯಬಹುದು ಸರ್ಕಾರ ಮತ್ತು ಸಿಜೆಪಿ ನಡುವೆ ಅನ್ನೋ ಮಾಹಿತಿ ಇದೆ. ನೇರ ಮಾತುಕತೆ ನಡೆಯುತ್ತಾ ಅಥವಾ ಬ್ಯಾಕ್ ಚಾನಲ್ ಟಾಕ್ಸ್ ನಡೆಯುತ್ತಾ, ಅದು ವೆಯ್ಟ್ ಮಾಡಿ ನಾವು ನೋಡಬೇಕು. ಆದರೆ ಸದ್ಯಕ್ಕಂತೂ ಸಿಜೆಪಿ ಕಾಕ್ರೋಚ್ ಪಾರ್ಟಿ ಗೆಲುವಿನ ಸಂಭ್ರಮಾಚರಣೆಯಲ್ಲಿದೆ. ಮೇ ತಿಂಗಳಲ್ಲಿ ಹುಟ್ಟಿದ ಒಂದು ಪಕ್ಷ, ಸೋಷಿಯಲ್ ಮೀಡಿಯಾ ಮೀಮ್ ರೀತಿ ಹುಟ್ಟಿದ ಒಂದು ಪಕ್ಷನೇ ಅಲ್ಲ, ಸುಮ್ಮನೆ ಒಂದು ಮೀಮ್ ಥರ ಶುರುವಾಗಿ ಅದು ಸೀರಿಯಸ್ ಆಗಿ ಆಮೇಲೆ ಪಾರ್ಟಿಯಾಗಿ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿ ಮೋದಿ ಸರ್ಕಾರದ ಟಾಪ್ ವಿಕೆಟನ್ನು ಬೀಳಿಸೋ ಮಟ್ಟಿಗೆ ಇದು ಬೆಳೆದು ಬಂದಿರೋದು, ಮುಂದುವರೆದಿರೋದು. ಭಾರತದ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿನೇ ಇದನ್ನು ಬರೆದಿಡಲಾಗುತ್ತೆ. ಇದೊಂದು ಮುಖ್ಯ ದಿನವನ್ನಾಗಿ, ಘಟನೆಯನ್ನಾಗಿ ಇದನ್ನು ದಾಖಲು ಮಾಡಲಾಗುತ್ತೆ. ಇದು ಮುಂದಕ್ಕೆ ಯಾವ ರೀತಿ ಡೆವಲಪ್ ಆಗುತ್ತೆ, ಮುಂದೆ ಹೇಗೆ ಹೋಗುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ ಒಂದು ರಾಜಕೀಯ ಪಕ್ಷ ಅಂದಮೇಲೆ ಜನರ ಮನಸ್ಸಲ್ಲಿ ಉಳಿಯೋಕೆ ಆಗಾಗ ಅವರು ಟಾಪಿಕನ್ನು ಎತ್ಕೋಬೇಕು. ನೆಕ್ಸ್ಟ್ ಟಾಪಿಕನ್ನು ಯಾವ್ದು ಎತ್ಕೊಳ್ತಾರೆ? ಪೊಲಿಟಿಕಲ್ ಪಾರ್ಟಿ ಪೂರ್ಣ ಪ್ರಮಾಣದ ಪೊಲಿಟಿಕಲ್ ಪಾರ್ಟಿಯಾಗಿ ಚುನಾವಣೆಗಳಿಗೆ ನಿಲ್ಲತ್ತಾ? ನೆಕ್ಸ್ಟ್ UP, ಪಂಜಾಬ್, ಇಲ್ಲೆಲ್ಲ ಎಲೆಕ್ಷನ್ ಇದೆ. ಆ ಚುನಾವಣೆಗಳಲ್ಲಿ ಸಿಜೆಪಿ ಏನಾದರೂ ಎಂಟರ್ ಆಗುತ್ತಾ? ಬಿಜೆಪಿಗೆ ಎದುರಾಗಿ ನಿಂತ್ಕೊಳ್ಳುತ್ತಾ? ಇನ್ನೊಂದು ಹೊಸ ಪೊಲಿಟಿಕಲ್ ಫೋರ್ಸ್ ಆಗಿ ಅದರ ಸುತ್ತಮುತ್ತ ಯಾರ ಬೆಂಬಲ ಸಿಗುತ್ತೆ, ಯಾರ ವೋಟ್ಸನ್ನು ಅಥವಾ ಯಾರ ಬೆಂಬಲವನ್ನು ಅದು ಕಟ್ ಮಾಡುತ್ತೆ? ಇದೆಲ್ಲವೂ ಈಗ ಮುಂದಿರುವಂತಹ ಕುತೂಹಲ. ಈಗ ನೆಕ್ಸ್ಟ್ ಧರ್ಮೇಂದ್ರ ಪ್ರಧಾನ್ ಅವ್ರ ಕಥೆ ಏನು? ಅವರನ್ನ ಪಕ್ಷದ ಕೆಲಸಕ್ಕೆ ಹಚ್ಚಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಹುತೇಕ ಹಾಗೆ ಆಗುತ್ತೆ. ಮೋದಿ, ಅಮಿತ್ ಶಾ ಇಬ್ಬರಿಗೂ ಕೂಡ ತುಂಬ ಆಪ್ತರಾಗಿರುವಂಥ ವ್ಯಕ್ತಿ. ಇವರ ಫಾದರ್ ದೇವೇಂದ್ರ ಪ್ರಧಾನ್ ಅವರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು. ಧರ್ಮೇಂದ್ರ ಪ್ರಧಾನ್ ವಿದ್ಯಾರ್ಥಿ ಚಳವಳಿಗಳ ಮೂಲಕ, ABVP ಮೂಲಕ ವಿದ್ಯಾರ್ಥಿ ನಾಯಕನಾಗಿ ರಾಜಕೀಯ ಶುರು ಮಾಡಿದರು. ನೀವು ರೀಸೆಂಟಾಗಿ ಪೋಸ್ಟ್ ಎಲ್ಲ ನೋಡಿರ್ಬೋದು. ಒಡಿಶಾದಲ್ಲಿ ಪೇಪರ್ ಲೀಕ್ ಆದಾಗ ಪ್ರೊಟೆಸ್ಟ್ನಲ್ಲಿ ಪಾಲ್ಗೊಂಡು ಮುಖಾಮುಖಿ ಎಲ್ಲ ಫ್ರಾಕ್ಚರ್ ಆಗಿತ್ತು, ಪೆಟ್ಟು ತಿಂದು ಅಂತೇಳಿ. ಸೊ ಐರನಿ ಅಂದರೆ ಅದೇ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಇವತ್ತು ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕಾಗಿದೆ. ಇವರು ತಮ್ಮ ಸಂಘಟನಾ ಕೌಶಲ್ಯದಿಂದಲೇ ಹಂತ ಹಂತವಾಗಿ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ರು. ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ. ಕಳೆದ 10 ವರ್ಷಗಳಲ್ಲಂತೂ ಇವರಿಗೆ ಇಂಪಾರ್ಟೆಂಟ್ ಖಾತೆಗಳನ್ನೇ ಕೊಡಲಾಗಿತ್ತು. ಅದರಲ್ಲೂ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆಯನ್ನು ಸುದೀರ್ಘವಾಗಿ ನಿಭಾಯಿಸಿದ್ರು. 2014ರಿಂದ 2021 ತನಕ 7 ವರ್ಷ ನಿಭಾಯಿಸಿದ್ರು. ಮೋದಿ ಅವರ ಉಜ್ವಲ ಯೋಜನೆಯನ್ನ ಮನೆ ಮನೆಗೆ ತಲುಪಿಸಿದ್ದು ಕೂಡ ಇದೇ ಪ್ರಧಾನ್. ಬಿಜೆಪಿಗೆ ದೊಡ್ಡ ಮಟ್ಟದ ಮಹಿಳಾ ವೋಟ್ ಬ್ಯಾಂಕ್ ತಂದುಕೊಟ್ಟಿದ್ದರ ಹಿಂದೆ ಕೂಡ ಇವರ ದೊಡ್ಡ ಪಾತ್ರ ಇತ್ತು. ಹಾಗೆ ಸ್ಟೀಲ್ ಮಿನಿಸ್ಟ್ರಿ, ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲವನ್ನೂ ನಿಭಾಯಿಸಿದರು. 2021ರಿಂದ ಇವರಿಗೆ ಎಜುಕೇಷನ್ ಮಿನಿಸ್ಟ್ರಿ ಸಿಕ್ಕಿತ್ತು. ಹೊಸ ಶಿಕ್ಷಣ ನೀತಿಯಲ್ಲೂ ಕೂಡ ದೊಡ್ಡ ಪಾತ್ರ ಇವರು ನಿಭಾಯಿಸಿದರು NEPಯಲ್ಲಿ. ಜೊತೆಗೆ ಆಡಳಿತದಲ್ಲಿ ಮಾತ್ರ ಅಲ್ಲ, ಪಕ್ಷಕ್ಕೂ ತುಂಬ ಇಂಪಾರ್ಟೆಂಟ್ ಮ್ಯಾನ್ ಆಗಿದ್ರು ಇವರು. ಮುಖ್ಯವಾಗಿ ಒಡಿಶಾ ಬಿಜೆಪಿಯಲ್ಲಿ ಇವರು 24 ವರ್ಷಗಳ ಅಭೇದ್ಯ ಪಟ್ನಾಯಕ್ ಕೋಟೆಯನ್ನು ಭೇದಿಸಿ ಮೊದಲ ಬಾರಿಗೆ ಬಿಜೆಪಿ ತರುವಲ್ಲೂ ಕೂಡ ಇವರು ಮುಖ್ಯ ರಣತಂತ್ರಗಾರರಾಗಿ ಅಲ್ಲಿ ಕೆಲಸ ಮಾಡಿದರು. ಸಾಕಷ್ಟು ಚುನಾವಣೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಉಸ್ತುವಾರಿಯನ್ನು ಕೊಟ್ಟು ಇವರಲ್ಲಿ ಗೆಲ್ಸ್ಕೊಂಡ್ಬಂದಿದ್ರು. ಈಗ ಮೋದಿ ಸರ್ಕಾರದಲ್ಲಿ ಇವರ ಮಿನಿಸ್ಟರ್ಶಿಪ್ ಜರ್ನಿ ಎಂಡ್ ಆಗಿದೆ. ಇವಾಗ ಏನೇ ಅಪ್ಡೇಟ್ ಬಂದರೂ ಕೂಡ ಸ್ನೇಹಿತರೆ, ಫರ್ದರ್ ನಿಮಗೆ ನಾವು ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದಿರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.